ಈ ಥರ ಇದೆ, ವಿಚಾರ ಏನು, ಇದರ ಹಿನ್ನೆಲೆ ಏನು ಅಂತ ಕೇಳೋಣ. ಯಾಕೆಂದರೆ ಪ್ರತಿದಿನ ನಾವು ಹಳ್ಳಿಕಾರ ಎತ್ತುಗಳು ಬೇರೆ ಬೇರೆ ರೀತಿಯಾದ ಒಂದು ಇದನ್ನು ಮಾಡಿದ್ದೀವಿ. ಇದೊಂದು ಹೊಸತನ, ನೋಡೋಣ, ಕೇಳೋಣ ಹೇಗಿರುತ್ತೆ ಏನು ಆಯ್ತಾ ಅಂತ. ಬನ್ನಿ ಹಂಗೆ ಒಳಗಡೆ ಹೋಗೋಣ. ಜನ ಕ್ರೌಡ್ ಇದ್ದಾರೆ, ಇರಲಿ ಪರವಾಗಿಲ್ಲ, ತೊಂದರೆ ಏನಿಲ್ಲ. ಪ್ರತಿಯೊಂದು ಫಿಶಸ್ಸು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ತೋರಿಸಿ ಆಮೇಲೆ ಮಾತಾಡ್ಸೋಣ. ನೋಡ್ತಾ ಇರ್ಬೋದು. ಹಾಗೆಯೇ ನೋಡ್ತಾ ಇರ್ಬೋದು ಯಾವ್ಯಾವ ಥರ ವೆರೈಟೀಸ್ ಇದೆ, ಯಾವ ಥರ ಫಿಶಸ್ ಇದೆ ನೋಡ್ತಾ ಇರ್ಬೋದು. ತುಂಬ ಒಂದು ಚೆನ್ನಾಗಿದೆ. ಅದರಲ್ಲೂ ಇದು ಇಷ್ಟು ದೊಡ್ಡ ಅಕ್ವೇರಿಯಮ್ಮು ಪೂರ್ತಿ ಒಂದೇ ಪೀಸ್ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು. ಸರ್, ಮೊದಲನೇದಾಗಿ ನಮಸ್ಕಾರ. ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ನ ತಿಳಿಸ್ಕೊಡಿ. ಸರ್, ಇದು ನಮ್ಮ ತಂದೆ 19 ಅಲ್ಲ, ನಿಮ್ಮ ಹೆಸರು ಮತ್ತು ಅಡ್ರೆಸ್ಸು ನಿಮ್ಮದು. ನನ್ನ ಹೆಸರು ಸಂಜೀವ್ ಕುಮಾರ್ ಅಂತ. ಓಕೆ, ಎಲ್ಲಿ ಅವರು ನೀವು ಮೂಲತಃ? ಜಯನಗರದಿಂದ ಬಂದಿದ್ದೀವಿ ಸರ್. ಓಕೆ, ನೀವು ಮೂಲತಃ ನೀವು ಪ್ರಾಪರ್ ಬೆಂಗಳೂರವರೇ. ಓಕೆ, ಈ ಅಕ್ವೇರಿಯಮ್ಮು ಇದನ್ನು ಬಂದಿದ್ದೀರಲ್ವಾ, ಇದು GKVK ಪ್ರೋಗ್ರಾಮ್ಗೆ ಏನು ಕೃಷಿ ಮೇಳದಲ್ಲಿ ನೀವು ಇನ್ವೈಟ್ ಮಾಡಿದ್ದೀರಾ. ಇದು ಎಷ್ಟನೇ ವರ್ಷದ ನೀವು ಇನ್ವೈಟ್? ಫಸ್ಟ್ ಟೈಮ್ ನಾವು ಬಂದಿದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಫಸ್ಟು ಇದೇ ಮೊದಲನೇ ವರ್ಷ ನೀವು ಬಂದಿರೋದು. ಹೇಗಿದೆ ಸರ್ ರೆಸ್ಪಾನ್ಸ್ ಎಲ್ಲ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ತುಂಬ ಜನ ಇಷ್ಟಪಡ್ತಾರೆ. ಓಕೆ, ಈ ಅಕ್ವೇರಿಯಮ್ಮು ಮತ್ತು ಈ ಫಿಶಸ್ಸು ಎಲ್ಲ ಎಲ್ಲಿಂದ ಬರುತ್ತೆ ನಿಮಗೆ? ಮೇನ್ ಬಾಂಬೆ ಆ್ಯಂಡ್ ಕಲ್ಕಟ್ಟ, ಚೆನ್ನೈ 3 ಕಡೆಯಿಂದ ತರಿಸ್ತೀವಿ ಸರಿ ಸರಿ. ಓಕೆ, ಇದೆಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು? ಬಂದು ನಮ್ಮದು ರಾಜಾಜಿನಗರ ನಮ್ಮ ಫ್ಯಾಕ್ಟ್ರಿ ಇದೆ. ಓ, ಅಂದರೆ ನಿಮ್ಮದೇ ಓನ್ ಫ್ಯಾಕ್ಟ್ರಿ ಇದು? ಅಂದರೆ ಬೇರೆ ಕಡೆಯಿಂದ ಏನು ತರಿಸಲ್ಲ? ಇಲ್ಲ ಸರ್, ಇದೆಲ್ಲ ಕಸ್ಟಮ್ ಮೇಡ್ ಟ್ಯಾಂಕ್ ಇದು ನಾವು ಮಾಡಿದ್ದೀವಿ. ಓಕೆ, ಇದು ಅಂದರೆ ಇಷ್ಟು ದೊಡ್ಡದು ಟ್ಯಾಂಕು? ಇದಕ್ಕಿಂತ ದೊಡ್ಡದು ನಾವು ಮಾಡ್ತೀವಿ. ಓಕೆ, ಅಪ್ ಟು 16 ಫೀಟ್ ವರೆಗೂ ಮಾಡ್ಕೊಡ್ತೀವಿ. ಓಕೆ, ಅಂದರೆ ಎಲ್ಲ ನಿಮ್ಮದೇ ಫ್ಯಾಕ್ಟ್ರಿ ಇರೋದ್ರಿಂದ ಇಲ್ಲ ಸರ್, ಅಥವಾ ನೀವು ಮಾಡೋದು ಬೇರೆಯವ್ರ ಕೈಯಿಂದ ಮಾಡ್ಸೋದಿಲ್ಲ. ಓಕೆ, ಎಲ್ಲ ನಮ್ಮ ಟೀಮ್ ಇದೆ, ಓಕೆ, ಕುತ್ಕೊಂಡು ಮಾಡೋದು ಸರ್. ನೀವೇ ಮಾಡೋದು ಅಥವಾ ಬೇರೆಯವ್ರ ಥರ ಬ್ರೋಕರ್ಗೆ ಹೇಳಿ ಇನ್ನೊಬ್ರು ಯಾರೋ? ಆ ಥರದ್ದು ಯಾವುದಿಲ್ಲ. ಓಕೆ, ಹಾಗಾದರೆ ಈ ಫಿಶಸ್ ಎಲ್ಲ ಯಾವ ಥರ ಇದು ಮಾಡ್ತೀರಾ ನೀವು? ಸರ್, ಈಗ ಫಿಶಸಲ್ಲಿ ಇದು ನೋಡಿ, ಇದು ಡಿಸ್ಕಸ್ ಫಿಶ್ ಅಂತ. ಓಕೆ, ಇದು ಬಂದು ಅಕ್ವೇರಿಯಂ, ನಮ್ದು ಏನು ಅಕ್ವೇರಿಯಂ ಅಂತ ಇದೆಯಲ್ಲ, ಅಕ್ವೇರಿಯಂಗೆ ಕಿಂಗ್ ಆಫ್ ಅಕ್ವೇರಿಯಂ ಫಿಶ್ ಅಂತ ಇದು ಕನ್ಸಿಡರ್ ಮಾಡೋದು ಈ ಫಿಶ್ ಇದು. ಓಕೆ, ಆ್ಯಂಡ್ ಇಸ್ ವೆರಿ ಸೆನ್ಸಿಟಿವ್. ಹಾಂ, ಬಟ್ ಲೈಫ್ 7 years ಇರುತ್ತೆ ಇದು. ಬಟ್ ಮೇಂಟೈನ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು. ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಓಕೆ, ಪ್ರಾಪರ್ ಫಿಲ್ಟರ್ ಇರಬೇಕು. ಓಕೆ, ಆ ಥರ. ಓಕೆ, ಇಲ್ಲಿ ನಿಮ್ಮ ಹತ್ರ ಎಷ್ಟು ವೆರೈಟಿ ಫಿಶಸ್ ಇದೆ? ಪ್ರೆಸೆಂಟ್ ನಮ್ಮ ಹತ್ರ ಇಷ್ಟಿದೆ. ಓಕೆ, ಶೋರೂಮ್ ಬಂದರೆ ಎವ್ರಿ ಸ್ಯಾಟರ್ಡೆ ನಮ್ಮ ನ್ಯೂ ಸ್ಟಾಕ್ ಬರ್ತಾನೆ ಇರುತ್ತೆ ಸರ್. ನ್ಯೂ ಸ್ಟಾಕ್ ಬರ್ತಾನೆ ಇರುತ್ತೆ. ಓಕೆ, ಈಗ ನೀವು ಇಷ್ಟೊಂದು ಫಿಶಸ್ ಎಲ್ಲ ನೀವು ಮೇಂಟೈನ್ ಮಾಡ್ತಿದ್ದೀರಲ್ಲ, ಬೇರೆ ಕಡೆ ದೊಡ್ಡ ವ್ಯಕ್ತಿಗಳಿಗೆ ಅಥವಾ ಕಸ್ಟಮರ್ಸ್ಗೆ ನೀವು ಕೊಟ್ಟಿರ್ತಾರೆ, ಯಾರ್ಯಾರು ಕೊಟ್ಟಿರ್ಬೋದು? ಸರ್, ಆ್ಯಕ್ಚುಲಿ ದರ್ಶನ್ ಒಂದು ಕಾಲದ ದರ್ಶನ್ ನಮ್ಮ ಕಸ್ಟಮರ್ ಅಂದರೆ ಕ್ಲೋಸ್ ಫ್ರೆಂಡ್ ದರ್ಶನ್. ಹೌದಾ? ನಮ್ಮ ಡಿ ಬಾಸು? ಹಾಂ ಸರ್, ಡಿ ಬಾಸ್. ಸಬಾಷ್, ನೋಡ್ರಿ ಸರ್ ಅವರು ನಮ್ಮ ಡಿ ಬಾಸು 2000 ಫಸ್ಟ್ ಟೈಮ್ ನಮ್ಮ ಜಯನಗರದಲ್ಲಿ ಇತ್ತು ಶಾಪ್, ನಳಂದ ಅಕ್ವೇರಿಯಂ. ಓಕೆ, ಅಲ್ಲಿ ಫಸ್ಟ್ ಟೈಮ್ ವೆಬ್ ಫಿಲಮ್ ಆಯ್ತಲ್ಲ, ಶೂಟ್ ಆದಮೇಲೆ ನಮ್ಮ ಅಂಗಡಿ ಬಂದು ಹಾಂ 2 ಟೈಮ್ ಮಾಡಿಸ್ಕೊಂಡಿದ್ದಾರೆ ಅವರು. ಹೌದಾ? ನೋಡ್ರಿ, ಇದು ರೀ ನಮ್ಮ ಡಿ ಬಾಸ್ ಅಂದರೆ. ಅದಕ್ಕೆ ಹೇಳೋದು, ನಮ್ಮ ಡಿ ಬಾಸ್ ಭಾಷೆ ಯಾವತ್ತಿದ್ರು. ಓಕೆ, ಅದು ಬಿಟ್ಟರೆ ಬೇರೆ ಯಾರು ಕೊಟ್ಟಿದ್ದೀರಾ ಸರ್? ಇವರು MLA ಶಿವರಾಮೇಗೌಡರಿದ್ದಾರೆ. ಓಕೆ, XMP ಅವ್ರ ಮನೆಗೂ ಕೊಟ್ಟಿದ್ದೀವಿ. ಓಕೆ, ಅಂದರೆ ಪ್ರಾಪರ್ಲಿ ಮಿಡಲ್ ಕ್ಲಾಸಿಂದ ಹೈ ಕ್ಲಾಸ್ವರೆಗೂ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಕೊಟ್ಟಿದ್ದೀರಾ? ಟ್ಯಾಂಕ್ ಮಾಡಿಕೊಟ್ಟಿರೋದು ಈಗಲೂ 35 years ಆಗಿದೆ. ಈಗಲೂ ಪ್ರೆಸೆಂಟ್ ಆಗಿದೆ ಸರ್, ಚೆನ್ನಾಗಿ ಕಂಡೀಷನ್ ಆಗೇ ಇದೆ. ಅಂದರೆ ನಾವು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಓಕೆ, ಒಳ್ಳೆ ಮೆಟೀರಿಯಲ್ಸ್ ಸರ್. ಯಾವುದು ಲೋಕಲ್ ಮೆಟೀರಿಯಲ್ ಹಾಕಲ್ಲ? ಇಲ್ಲ, ಮೆಟೀರಿಯಲ್ಸ್ ಅಲ್ಲಿ ಯಾವುದು ನಾವು ನೆಗೋಷಿಯೇಬಲ್ ಮಾಡಲ್ಲ. ಹೈ ಕ್ಲಾಸ್ ಮೆಟೀರಿಯಲ್ಸ್ ಹಾಕ್ತೀರಾ, ತುಂಬ ಒಂದು ಬಳಕೆ ಬರಬೇಕು, ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಹೇಳಿ. 35 years ಈಗ ಬೇಕಾದ್ರೆ ನೀವು ಬಂದರೆ ನಾನು ಅದನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲ ಸರ್, ಒಂದು ಸತಿ ವಿಸಿಟ್ ಕೊಡ್ತೀನಿ ಸರ್ ನಿಮ್ಮ ಅಂಗಡಿಗೆ, 100% ಕೊಡ್ತೀನಿ. ಯಾಕೆಂದರೆ GKVKಗೆ ಬಂದಾಗ ಏನು ನಮ್ಮದು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ, ಬರೀ ಹಳ್ಳಿಕಾರಿಗೆ ಸಂಬಂಧಪಡಲ್ಲ. ಈ ಕೃಷಿ ಮೇಳ ಅಂತ ಬಂದಾಗ ಎಲ್ಲರನ್ನೂ ನಾವು ಮಾತಾಡಿಸ್ಬೇಕು, ಅದಕ್ಕೋಸ್ಕರ ನಾವು ಕೇಳಿದ್ದು ಸರ್. ಓಕೆ, ಇವಾಗ ನಾರ್ಮಲ್ಲಾಗಿ ಒಂದು ಮನೆಯಲ್ಲಿ ಜನ ಫಿಶಸ್ನ ತೊಗೊಂಡೋಗಿ ಇಟ್ಕೋಬೋದು ಅಂದರೆ ಯಾವ ಬೆಲೆಯಲ್ಲಿ ತೊಗೋಬೋದು? ಚಿಕ್ಕದು ಅಂದರೆ ಬಿಗ್ನರ್ಸ್ ಯಾವಾಗ ಗೋ ಫಾರ್
ಲೋ ಪ್ರೈಸ್ಗೆ ಬಿಗಿನರ್ಸ್ ಅಂದರೆ ರೆಗ್ಯುಲರ್ ಫಿಶಸ್ ಬರುತ್ತೆ. ಓಕೆ. ಆ್ಯಕ್ಚುಲಿ ಇದು ಮೇನ್ ಬಂದು ವಾಟರ್ ಬರುತ್ತೆ ಸರ್. ವಾಟರ್ ಬಂದ್ಬಿಟ್ಟು ನೋಡಿ, ಈಗ ಕೆಲವು ಡೈರೆಕ್ಟ್ ಕಾವೇರಿ ಬರುತ್ತಲ್ಲ, ಡೈರೆಕ್ಟ್ ಹಾಕ್ತಾರೆ, ಅದ್ರಲ್ಲಿ ಕ್ಲೋರಿನ್ ಕಂಟೆಂಟ್ಸ್ ಇರುತ್ತೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ನೀರು ಯೂಸ್ ಮಾಡಿ, ಬಟ್ ಸ್ಟೋರ್ ಮಾಡಿ ಯೂಸ್ ಮಾಡಿ, 2 days ಸ್ಟೋರ್ ಮಾಡ್ಬಿಟ್ಟು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲೇ ಯಾರೇ ಮನೆಗಳಲ್ಲಿ ಯೂಸ್ ಮಾಡಿದ್ರು ನೀರನ್ನ ಹಾಕೋದಕ್ಕಿಂತ ಮುಂಚೆ ಫಸ್ಟೇ 2 days ಸ್ಟೋರ್ ಮಾಡಿ ಆಮೇಲೆ ಹಾಕಿದ್ರೆ ವೆಲ್ ವಾಟರ್ ಆಗಲಿ, ಬೋರ್ವೆಲ್ ವಾಟರ್ ಆಗಲಿ, ಕಾರ್ಪೊರೇಷನ್ ಆಗಲಿ, ಬಟ್ 2 days ಸ್ಟೋರ್ ಮಾಡಿಬಿಟ್ರೆ ದಟ್ ಕೆಮಿಕಲ್ ಏನಿರುತ್ತೆ ಎಲ್ಲ ಸೆಟ್ಲ್ ಆಗುತ್ತೆ. ಆ್ಯಂಡ್ ಬೋರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ನಿಮಗೆ ಫುಲ್ ಕ್ಲೋಸ್ಡ್ ಇರುತ್ತಲ್ವ, ಆಕ್ಸಿಜನ್ ಇರಲ್ಲ. ನೀವು ಡೈರೆಕ್ಟಾಗಿ ಪಂಪ್ ಮಾಡಿ ಇಮಿಡಿಯೇಟ್ ಆಗುತ್ತೆ, ಆಕ್ಸಿಜನ್ ಇಲ್ಲದೆ ವಿತಿನ್ ಸೆಕೆಂಡ್ಸ್ ಎಲ್ಲ ಹೋಗ್ಬಿಡುತ್ತೆ, ವಿತಿನ್ ಫ್ಯೂ ಮಿನಿಟ್ಸಲ್ಲೆಲ್ಲ ಆ ಥರ ಸಫರ್ಕೇಷನ್ ಆಗಿ. ಮೇನ್ ಗ್ರೋತ್ ಆಗಬೇಕಿರೋದು ವಾಟರ್ ಸರ್. ಅದೊಂದು ನೀವು ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಫಿಶ್ ಈಸಿಯಾಗಿ ಸಾಯಲ್ಲ. ಓಕೆ ಸರ್, ಈಗ ನಮ್ಮ ವೀಕ್ಷಕರು ನಿಮ್ಮನ್ನು ನೋಡ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರು? ನಮ್ದು ನಳಂದ ಅಕ್ವೇರಿಯಂ ಅಂತ. ಓಕೆ. ಫೋನ್ ನಂಬರ್ಸ್ ಎಲ್ಲ ಕೊಡ್ತೀನಿ. ಓಕೆ ಪ್ಲೀಸ್ ಸರ್. ಅಲ್ಲ ಹೇಳಿ. ಓಕೆ, ಒಂದು ನಂಬರ್ 9686 77 4336 ಇದು ನಿಮ್ಮ ನಂಬರ್ ಆಗಿರುತ್ತೆ. ಹಾಂ, 6360 78 2002 ನೋಡಿ ಸ್ನೇಹಿತರೆ. ವೆಬ್ಸೈಟು ಇದೆ. ಓಕೆ. ನಳಂದ aquarium.com ಹೋದರೆ ನಾವೇನು ಇದುವರೆಗೂ ಮಾಡಿದ್ದೀವೋ ಅದಕ್ಕೆಲ್ಲ ನೀವು ಚೆಕ್ ಮಾಡ್ಬೋದು, ರಿವ್ಯೂ ಚೆಕ್ ಮಾಡ್ಕೋಬೋದು. ಓಕೆ ಸರ್, ನಿಮ್ಮ ಹತ್ರ ಬರ್ತಾರಲ್ಲ, ಈಗ ಚಿಕ್ಕವರಿಂದ ದೊಡ್ಡವರವರೆಗೂ ಬರ್ತಾರೆ, ಅಂದರೆ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಬಡವ್ರಿಗೂ ಕೂಡ ನಿಮ್ಮ ಹತ್ರ ಸಿಗುತ್ತೆ. ಫಿಶ್ ಸಿಗುತ್ತೆ ಸರ್. ನಾವು ಆ್ಯಕ್ಚುಲಿ ನಾವು ಈಗ ಅವರು ಒಂದು ಸ್ಮಾಲ್ ಕಸ್ಟಮರ್ ಇರ್ಬೋದು, ಬಟ್ ನಾಳೆ ಅವ್ರು ದೊಡ್ಡವರಾದ್ಮೇಲೆ ನಮ್ಗೆ ಅವರೇ ಬಿಗ್ ಕಸ್ಟಮರ್ ಆಗ್ತಾರೆ. ಯಾರನ್ನೂ ಆ ಥರ ಇಂಟ್ರೆಸ್ಟ್ ಮಾಡೋದಿಲ್ಲ, ಎಲ್ಲಾನು ಸೇಮ್ ಇದರಲ್ಲೇ ಇದು ಮಾಡ್ತೀವಿ. ಬಟ್ ಅಲ್ಲಿ ಪ್ರಾಪರ್ ಅಡ್ವೈಸ್ ಮಾಡ್ತೀವಿ ಸರ್. ಆ್ಯಂಡ್ ಫಿಶ್ಗಳೆಲ್ಲ ನೋಡಿ, ಕೆಲವು ಫಿಶ್ ಜೊತೆ ಈಗ ಈ ಫಿಶ್ ಜೊತೆ ಈ ಫಿಶ್ ಎಲ್ಲ ಮಿಂಗಲ್ ಆಗಲ್ಲ. ಓಕೆ, ಅಂದರೆ ಫಿಶಲ್ಲೂ ಆ ಥರ ಇದೆ. ಆ ಥರ ಇದೆ. ಓಕೆ. ಮೇನ್ ಅದನ್ನು ನೋಡ್ಕೊಂಡು ಸರ್, ಯಾವ್ದು ಅಟ್ಯಾಕ್ ಮಾಡುತ್ತೆ, ಯಾವ್ದು ಸಾಫ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ತೀವಿ. ಅಂದರೆ ಈ ವಿಂಟರ್ ಸೀಸನಲ್ಲಿ ಹೀಟರ್ ಮಸ್ಟ್ ಸರ್. ಹೀಟರ್ ಹಾಕೋಬೇಕಾಗುತ್ತೆ ವಿಂಟರ್ ಸೀಸನ್. ಬಿಕಾಸ್ ಆಫ್ ಕೋಲ್ಡ್ ಫಿಶ್ಗೆ ಬೇಗ ಡಿಸೀಸ್ ಅಟ್ಯಾಕ್ ಆಗುತ್ತೆ. ಅದೇ ವಿಂಟರ್ ಸೀಸನಲ್ಲಿ ಈಚೆ ಕಡೆಯಿಂದ ತಂದು ಹೊಸ ಫಿಶ್ ಆಡ್ ಮಾಡಿದ್ರೆ ಇನ್ನೂ ಬೇಗ ಅಟ್ಯಾಕ್ ಆಗುತ್ತೆ. ಆ ಥರ ಅಂದರೆ ಈಗ ಫಿಶ್ಶು ಯಾವ ಫಿಶ್ ಜೊತೆ ಹೊಂದ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿರ್ಬೋದು. ನಾವು ಅಡ್ವೈಸ್ ಮಾಡ್ತೀವಿ ಸರ್. ನಮ್ಮದು ಬೇರೆಯವ್ರ ಥರ ನಾವು ಇದನ್ನು ತೊಗೊಂಡಾಗೆ ಅದನ್ನು ತೊಗೊಂಡಾಗೆ ಅಂತ ಹೇಳೋದಿಲ್ಲ. ಓಕೆ. ಯಾವುದು ಈ ಫಿಶ್ ಜೊತೆ ಯಾವುದು ಹೋಗುತ್ತೋ ಅದನ್ನೇ ಕೊಡ್ತೀವಿ ನಾವು. ಓಕೆ, ಆ ಥರ ಮಾಡ್ತೀವಿ ಸರ್. ಓಕೆ. ಅಂದರೆ ಇವಾಗ ನಿಮ್ಮ ಪ್ರಕಾರ ಫಿಶಲ್ಲೂ ಕೂಡ ಹೊಂದ್ಕೊಳ್ತಕ್ಕಂಥ ಫಿಶಸ್ ಇದೆ ಸರ್. ನಮ್ಮದು ನೋಡಿ, ನಾನು 7th ಸ್ಟ್ಯಾಂಡರ್ಡಿಂದ ಈ ಲೈನಲ್ಲಿ ಇದೆ. ನಮ್ಮ ತಂದೆ MRT ರಾಯಪ್ಪ ಅಂದ್ಬಿಟ್ಟು 1962 ಇದನ್ನು ಓಪನ್ ಮಾಡಿದ್ರು ಅಕ್ವೇರಿಯಂ. ಬ್ಯಾಂಗ್ಳೂರಿಗೆ 1962 ಸರ್. ಅಂದರೆ ನಾನು ಹುಟ್ಟೋದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಶಾಪ್ ನಮ್ಮದು. ಅವಾಗ ಇದ್ದಿದ್ದು 4 ಶಾಪ್. ಹತ್ತಿರ 50 years ಮೇಲಾಗಿದೆ. ಹಾಂ ಸರ್. ಅವಾಗ ಇದ್ದಿದ್ದು 4 ಶಾಪ್ ಸರ್. ವೆಟ್ಪೆಟ್ ಅಂತ ಶಿವಾಜಿನಗರದಲ್ಲಿ, ಭಾರತ್ ಅಕ್ವೇರಿಯಂ ಅಂತ ಇಂಟರ್ನ್ಯಾಷನಲ್, ಸೀ ಬರ್ಡ್, ಆಮೇಲೆ ಸೀನೋ ಅಕ್ವೇರಿಯಂ ಇದೆ. ಅದು ಬಿಟ್ಟು ನಮ್ಮದೇ ನಳಂದ ಅಕ್ವೇರಿಯಂ. ಇಷ್ಟು ಜನ ಹಳಬ್ರು ಸರ್ ನಾವು. ಖುಷಿ ಆಗುತ್ತೆ ಸರ್ ನಿಜಕ್ಕೂ. ಆದರೂ ಇಷ್ಟು ವರ್ಷದ ಹಳೆ ಒಂದು ಅಕ್ವೇರಿಯಮ್ಮು ಮತ್ತು ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಇಟ್ಕೊಂಡು ಈ GKVK ಒಂದು ಕಾರ್ಯಕ್ರಮಕ್ಕೆ ಇವಾಗ ಬಂದಿದ್ದೀರಲ್ಲ ಸರ್. ಪಬ್ಲಿಸಿಟಿ ಆಗಲಿ ಅಂತ. ಮತ್ತು ಇಲ್ಲಿ ಒಂದು ಏನಂತ ಹೇಳ್ತೀನಿ, ಎಲ್ಲ ಥರದ್ದು ಇರೋದ್ರಿಂದ ಜನಂದು ಒಂದು ಇದೆ ಅಂತ. ಮೇನ್ ಥಿಂಗ್ ಬಂದಿದ್ದು ಇದು ನಮಗೆ ಡಿಸ್ಪ್ಲೇ ಮಾಡೋದಕ್ಕೆ. ಓಕೆ. ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ. ಅಂದರೆ ಇದು ಅಪ್ ಟು 20 ಫೀಟ್ವರೆಗೂ ಬೇಕಾದ್ರೆ ನೀವು ಮಾಡ್ಕೊಡ್ತೀವಿ? ಈ ಸೈಜ್ ಮಾಡ್ಕೊಡ್ತೀವಿ ಸರ್. ಓಕೆ. ಅದು ಕಸ್ಟಮರ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವ್ರು ಎಷ್ಟು ಬೇಕು ಅಂತಾರೆ ಅಷ್ಟು ಸೈಜ್ಗೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀರಾ? ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಎವ್ರಿಥಿಂಗ್ ಕ್ವಾಲಿಟಿ ಒಂದು ಸರ್. ಇವನ್ ಗ್ಲಾಸ್ ಆಲ್ಸೋ ಟಫಂಡೆ ಯೂಸ್ ಮಾಡೋದು, ವಿತ್ ಟಫಂಡ್. ಸರ್ ನಾರ್ಮಲ್ಲಾಗೆ ಇವಾಗ ಇದಕ್ಕೆ ಎಷ್ಟು ಕಾಸ್ಟ್ ಬೀಳ್ಬೋದು ಹಾಗಾದರೆ? ಸರ್ ಇದು ಕಂಪ್ಲೀಟ್ ಸೆಟ್ ಆಸ್ ಇಟ್ ಈಸ್ ಹೀಗೆ ತೊಗೊಂಡ್ರೆ 6.5 lakhs ಆಗುತ್ತೆ ಸರ್. 6.5 lakhs ಟೋಟಲಿ? ಎಸ್ ಸರ್. ಆ್ಯಂಡ್ ಈ ಫಿಶಸ್ ಎಲ್ಲ ಪೇರ್ ಬಂದು 15,000 ಆಗುತ್ತೆ. ಡಿಸ್ಕಸ್ ಫಿಶ್ ಇದು ಒಂದೊಂದು ಫಿಶಸ್ ವಿತ್ ಫಿಶ್ ನಾನೆಲ್ಲ ಹೇಳ್ತಾರೆ, ವಿತ್ ಆಸ್ ಇಟ್ ಈಸ್ ಸೆಟ್ಟಿಂಗ್ಸ್ ಎಲ್ಲ ಹೇಳ್ತಾರೆ. ಓಕೆ, ಇದೇನಿದೆಯೋ ವಾಟರ್ ಸೆಟ್ಟಿಂಗ್, ಇದು ಮೋಟರ್ ಸೆಟ್ಟಿಂಗ್ಸು ಪ್ರತಿಯೊಂದು ವಿತ್ ನಾವೇ ಅಲ್ಲಿ ಬಂದು ಕಂಪ್ಲೀಟ್ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಹೋಗ್ತೀವಿ ಸರ್. ಓಕೆ, ಆ ಥರ. ಓಕೆ ಸರ್, ನಿಜಕ್ಕೂ ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆ ಅಂದರೆ ನನಗೆ 38 years, ಆಲ್ಮೋಸ್ಟ್ 50 years ಬ್ಯಾಕಲ್ಲಿ ಮಾಡಿದ್ದೀರಾ ಅಂತಂದರೆ. ಮುಂಚೆ ವಿಟಮಿನ್ ಟ್ಯಾಂಕ್ ಅಂತ ಕಾರ್ ಅಂತ ಹೇಳ್ತೀವಿ, ವಿಟಮಿನ್ ಕಾಂಪೌಂಡ್ ಅದರಲ್ಲಿ ಮಾಡ್ತಾ ಇದ್ದೀವಿ ನಾವು. ಓಕೆ. ನಮ್ಮದು
ಇದುವರೆಗೂ ಸ್ಪೆಷಲಿಸ್ಟ್ ನಮ್ಗೆ ಇನ್ನೂ ಹೆಸರು ಇದೆ ಅಂದರೆ ನಳಂದ ನಾವು ಮಾಡ್ತಾ ಇರೋ ಟ್ಯಾಂಕ್ ಇದೇ ನಮ್ದು. ಇದು ಎಲ್ಲೇ ಹೋಗಿ ಕೇಳಿ ನಳಂದ ಅಂದರೆ ಟ್ಯಾಂಕ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಅದೇ ನಿಮಗೆ ಜೀವ ಕೊಟ್ಟಿರೋದು ಇವಾಗ. ಓಕೆ ಸರ್, ನೀಟಾಗಿ ಮಾಡ್ಕೊಂಡು. ಓಕೆ, ಹಾಗಾದ್ರೆ ನಿಮ್ಮ ಹತ್ರ ವರ್ಕರ್ಸ್ ಎಷ್ಟು ಜನ ಇದ್ದಾರೆ? ಎಷ್ಟು ಟಿವಿ ಇದೆ ಸರ್. ಇವಾಗ ನೋಡಿ ಲಿಫ್ಟಿಂಗ್ ಟೈಮಲ್ಲಿ 20 ಮೆಂಬರ್ಸ್ ಬರ್ತೀವಿ ನಾವು. ಓಕೆ, ವರ್ಕರ್ ತಕ್ಕನಾಗೆ ಟೀಮ್ ಇದೆ ಸರ್. ಓಕೆ, ಆ ಥರ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು. ಓಕೆ, ಆ ಥರ ಒಟ್ಟಲ್ಲಿ ತುಂಬ. ಸೆಕೆಂಡರಿ, ಬಟ್ ಮೈಂಡ್ ಫ್ರೀ ಅಂತೂ ಅದು 200% ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಆ ಥರ ಫಿಶ್ ಅಷ್ಟೇ ನಿಮಗೆ ಮನಸ್ಸಿಗೆ ಒಪ್ಪಂತ ಕಲರ್ಫುಲ್ ಫಿಶ್ ಇತ್ತು. ಸೆಟ್ಟಿಂಗ್ ಲೈಕ್ ಈ ಥರ ನೀವು ಇಟ್ಕೊಬೇಕು. ಅಷ್ಟೇ. ನೀವು ನೈಟ್ ಟೈಮ್ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಈ ಲೈಟ್ ಆನ್ ಮಾಡಿಕೊಂಡು ಅದ್ರ ಮುಂದೆ ಅರ್ಧ ಗಂಟೆ ಕೂತ್ಕೊಳ್ಳಿ, ಅಷ್ಟು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಸರ್. ಆ್ಯಕ್ಚುಲಿ ಡಾಕ್ಟ್ರು ಕೂಡ ರೆಕಮೆಂಡ್ ಮಾಡ್ತಾರೆ, BP ಪೇಷೆಂಟು, ಹಾರ್ಟ್ ಪೇಷೆಂಟ್ ಇರೋರಿಗೆ ಡೈಲಿ ಹಾಫ್ ಆನ್ ಅವರ್ ಅದ್ರ ಮುಂದೆ ಕೂತ್ಕೊಂಡು ಮೂಮೆಂಟ್ ವಾಚ್ ಮಾಡಿ ಅಂತ ಹೇಳ್ತಾರೆ. ನೀವು ಸರ್ ವಾಚ್ ಮಾಡಿದ್ರೆ ನಿಮಗೆ ಮೈಂಡ್ ಕಾಮ್ ಆಗುತ್ತೆ ಸರ್. ನಿಜಕ್ಕೂ ತುಂಬ ಖುಷಿ ಆಗ್ತಿದೆ ಸರ್. ಯಾಕೆಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ನಳಂದ ಅಕ್ವೇರಿಯಂ ಅಂತ ಅನ್ನೋದು ಒಂದು ಶಾಪಿಗೆ ಬಂದವೋ ನಮ್ಮ JKVKಲಿ ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಎಲ್ರಿಗೂ ಈ ಥರ ಒಂದು ಇದನ್ನು ಹೇಳೋಕ್ಕೆ ಸಿಗಲ್ಲ. ಯಾಕೆಂದರೆ ಎಷ್ಟೋ ಜನ ಏನಾರ ಕೇಳಿದ್ರೆ ಸರ್ ಆ ಫಿಶ್ ತೊಗೊಳ್ಳಿ, ಈ ಫಿಶ್ ತೊಗೊಳ್ಳಿ, ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಬರೀ ದುಡ್ಡಿನ ವಿಚಾರವಾಗಿ ಹೇಳಿ ಇದೆಲ್ಲ ಇದು ಅಂತ ಹೇಳ್ತಾರೆ. ಆದರೆ ಇವರು ಫಿಶ್ ಅಂದರೆ ಏನು, ಅದು ಯಾವ ಥರ ಇರಬೇಕು, ವಾಟ್ರ್ ಯಾವ ಥರ ಹಾಕಬೇಕು, ಸುಮ್ಮನೆ ನಾವು ತೊಗೊಬರ್ತೀವಿ, ಹಾಕ್ತೀವಿ, ಹೋಗ್ತೀವಿ ಅಷ್ಟೇ, ಆ ಥರ. ಹೀಗಾಗಿ ಓಕೆ, ಕಸ್ಟಮರಲ್ಲಿ ಓಕೆ, ಈಗ ಗ್ರ್ಯಾಂಡ್ ಸನ್ ಇದ್ದಾರೆ, ಅವ್ರ ತಂದೆ, ಅವ್ರ ಗ್ರ್ಯಾಂಡ್ ಫಾದರು, ಓಕೆ, ಅಂದರೆ ಅವರು 3 ಜನರೇಷನ್ ಕಸ್ಟಮರ್ ನಮ್ಮ ಹತ್ರ ಇದ್ದಾರೆ ಈಗ. ಹೌದಾ ಸರ್, ಸರ್, ತುಂಬ ಖುಷಿ ಆಗುತ್ತೆ. ಅವ್ರ ಗ್ರ್ಯಾಂಡ್ ಫಾದರ್ ಬರ್ತಾ ಇದ್ರು, ಆಮೇಲೆ ಅವ್ರ ಫಾದರು, ಅವ್ರ ಸನ್ನು, ಮತ್ತು ಈಗ ಗ್ರ್ಯಾಂಡ್ ಸನ್. ಇಲ್ಲ ಸರ್, ಒಂದು ಸರಿ ಎಸ್ಪೆಷಲಿ ವೈಶಾಸ್ ಯೂಶಲಿ ಫಿಶ್ ಟ್ಯಾಂಕ್ ಇಡೋದು ಸ್ವಲ್ಪ ಕಡಿಮೆ ಸರ್. ನನ್ನ ಹತ್ರ ಇರೋದೆಲ್ಲ ವೈಶಾಸ್ ಜಾಸ್ತಿ ಇದೆ. ನಾವು ಆ ಥರ ಸರ್ವಿಸ್ ಕೊಡ್ತೀವಿ. ಅವ್ರು ಇವನ್ ಮೇಂಟೆನೆನ್ಸ್ಗೆ ಹೋದ್ರೂ ಎಲ್ಲ ನೀಟಾಗಿ ಮಾಡ್ಬಿಟ್ಟು ಬರ್ತೀವಿ ಸರ್. ಕೆಳಗಡೆ ನೀರು ಚೆಲ್ಲೋದಾಗಲಿ ಆಗೋದು ಇನ್ನೂ ಮಾಡಲ್ಲ, ಎಲ್ಲ ಮ್ಯಾಟ್ ಹಾಕ್ಕೊಂಡು ಪ್ರಾಪರಾಗಿ ಮಾಡ್ಬಿಟ್ಟು ಬರ್ತೀವಿ. ಓಕೆ, ತುಂಬ ಖುಷಿ ಆಗುತ್ತೆ ಸರ್. 101% ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಇದನ್ನು ಪೂರ್ತಿ ವೀಡಿಯೋ ನಿಮ್ಗೆ ಒಬ್ಬರದೇ ಸಪ್ರೇಟ್ ಆಗ್ತೀನಿ ನಮ್ಮ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ. ಸೊ ತುಂಬ ಒಂದು ಖುಷಿ ಆಗಿದೆ ಸರ್. ನೆಕ್ಸ್ಟ್ ಟೈಮು ನಿಮ್ಮ ಅಂಗಡಿನ ನಾನು 100% ಭೇಟಿ ಮಾಡ್ತೀನಿ. ಬಟ್ ನಾನು ತೊಗೊಂಡಿಲ್ಲ ಅಂದರೂ ಕಸ್ಟಮರ್ ರಿವ್ಯೂ ಹೇಗಿದೆ, ಯಾವ ಥರ ಅದನ್ನು ನಾನು ಕೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.